ನೋಡ್ತಾ ಇರೋ ಪ್ರತಿಯೊಬ್ಬ ನನ್ನ ವೀಕ್ಷಕರಿಗೆ ಇವತ್ತಿನ ಕಂಟೆಂಟ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಲೈಕ್ ಏನ್ ಪ್ರೀತಿ ಇರತ್ತೆ, ಆ ಪ್ರೀತಿಯಲ್ಲಿ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಹೇಗಿರತ್ತೆ. ಎಷ್ಟೋ ಜನ ಕೌನ್ಸಿಲಿಂಗ್ ಇರ್ಬೇಕಾದ್ರೆ ನನ್ನ ಗಂಡ ಮಾತು ಕೇಳ್ತಿಲ್ಲ, ನನ್ನ ಲವ್ವರು ಮಾತು ಕೇಳ್ತಾ ಇಲ್ಲ, ನನ್ನ ಹೆಂಡತಿ ಮಾತು ಕೇಳ್ತಾ ಇಲ್ಲ, ನನ್ನ ಹುಡುಗಿ ಸರಿಯಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಹಿಂಗ್ ಯಾಕೆ ಆಗ್ತಿದೆ, ಅವ್ರಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇಲ್ವಾ ಅಂತಾನು ಕೇಳಿದ್ದಾರೆ. ಸೊ ಯಾಕೆ ಹಿಂಗ ಆಗತ್ತೆ, ಈ ಭಾವನೆಗಳಂದ್ರೆ ಹೇಗಿರತ್ತೆ, ಅಂಡರ್ಸ್ಟ್ಯಾಂಡ್ ಹೇಗ್ ಮಾಡ್ಕೊಳ್ಬೇಕಾಗತ್ತೆ, ಇದೆಲ್ಲಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಮ ಮನಸ್ಸಲ್ಲೂ ಒಂದು ಪ್ರೀತಿ ಅನ್ನೋದೇನಿರುತ್ತೆ, ಆ ಪ್ರೀತಿಯ ನಿಮ್ಮನ್ನ ಪ್ರೀತಿ ಮಾಡುವಂತ ಆ ಜೀವ ಇಬ್ರು ಚೆನ್ನಾಗಿರೋಕ್ ಸಾಧ್ಯ ವಿಡಿಯೋ ನೋಡಿದ್ರೆ. ಓಕೆ ನೋಡಿ, ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದು ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಲೈಕ್ ಪ್ರೀತಿ ಮಾಡಿರೋ ಮನಸ್ಸಲ್ಲಿ ಎಸ್ಪೆಷಲಿ ಎಕ್ಸ್ಪೆಕ್ಟೇಷನ್ ಭಾವ ಅನ್ನೋದಿರುತ್ತೆ. ಅಂದ್ರೆ ನಾವು ಬಯಸ್ತಾ ಇರ್ತೀವಿ ಅವರಿಂದ ನಮ್ಮನ್ನ ಕೇರ್ ಮಾಡ್ಬೇಕು, ನಾವು ಮಾತಾಡಿದ ತಕ್ಷಣ ಮಾತಾಡ್ಬೇಕು, ಕರೆಕ್ಟ್. ಅಂಡ್ ಏನು ಅಂತ ಹೇಳಿದ್ರೆ, ನಾವು ನೋವಲ್ಲಿದ್ದಾಗ ನಮ್ಗೆ ಸಾಂತ್ವನ ಕೊಡ್ಬೇಕು, ಒಂಟಿತನ ಅನ್ನಿಸ್ದಾಗ ಜೊತೆಗೆ ನಿಲ್ಬೇಕು. ಯಾರಿಗಿರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಈ ತರದ ಒಂದು ಥಾಟ್ ಇದ್ದೇ ಇರುತ್ತೆ. ಬಟ್ ಎಷ್ಟೋ ಜನ ಏನ್ ಮಾಡ್ತಾರೆ, ಅವ್ರದ್ದು ಆಕ್ಚುಲಿ ತಪ್ಪಿಲ್ಲ. ಯಾರು ನಿಮ್ಮನ್ನ ಲೈಕ್ ಫೀಲಿಂಗ್ ಅಲೋನ್ ಅನ್ನಿಸ್ತಾ ಇದೆಯಲ್ಲ, ಅವ್ರ ಪಾರ್ಟ್ನರ್ಗಳು ಮಾಡುವಂತ ತಪ್ಪು ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಕೆಲ್ಸದ ಮಧ್ಯ ಅಥವಾ ಕೆಲವೊಂದ್ಸಲ ಲೈಕ್ ಕಾಮನ್ ಆಗಿ ಥಿಂಕ್ ಮಾಡಕ್ ಶುರು ಮಾಡ್ತಾರೆ, ಬಿಡು ಆತರ ಥಿಂಕ್ ಮಾಡಿರ್ಲಿಕ್ಕಿಲ್ಲ ಅಂತೇಳಿ. ಆದ್ರೆ ಮನ್ಸೊಳಗಡೆ ಸಣ್ಣ ಸಣ್ಣ ಆಸೆಗಳು ಮನುಷ್ಯನನ್ನ ಲೈಕ್ ಆತರ ಒಂಟಿತನವನ್ನ ತೋರ್ಸ್ಲಿಕ್ಕೆ ಕಾರಣ ಆಗ್ಬಿಡ್ತವೆ. ನಾನು ಹೇಳೋದು, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಿ, ನಿಮ್ಮ ಲವ್ವರ್ ಹತ್ರ ನೀವು ದೊಡ್ಡ ದೊಡ್ಡ ಗಿಫ್ಟ್ಗಳು, ದೊಡ್ಡ ದೊಡ್ಡ ಆಸೆಗಳು ಬಹಳ ಕಡಿಮೆ ಇರುವಂತದ್ದು. ಸಣ್ಣ ಸಣ್ಣ ಅಂತ ಹೇಳಿದ್ರೆ ಅವ್ರಿಗೆ ಚೇಷ್ಟೆ ಮಾಡ್ತಿರ್ಬೇಕು, ಅದಿಷ್ಟ ಆಗತ್ತೆ. ಅಂಡ್ ಅವ್ರೊಟ್ಟಿಗೆ ಟೈಮ್ ಬೇಕಾಗುತ್ತೆ. ಮೇಜರ್ ಆಗಿ ಬಂದು ನೀವೇನೇ ಮಾಡ್ಬೇಕಂದ್ರೂ ಟೈಮ್ ಕೊಡ್ಬೇಕಾಗತ್ತೆ. ಟೈಮ್ ಕೊಟ್ಟಿಲ್ಲ ಅಂದಾಗ ಮಾತುಕತೆ ಶುರು ಆಗಲ್ಲ. ಯಾವ ವಿಚಾರಗಳು ಇಷ್ಟ ಆಗತ್ತೆ, ಯಾವ ವಿಚಾರಗಳು ಇಷ್ಟ ಆಗಲ್ಲ. ಅಂಡ್ ಅವ್ರಿಗೆ ಹರ್ಟ್ ಆದಾಗ ನೀವು ಅರ್ಥ ಮಾಡ್ಕೋಬಹುದು, ಈ ವಿಚಾರ ಮಾತಾಡಿದಾಗ ಹರ್ಟ್ ಆಗಿದೆ. ನೆಕ್ಸ್ಟ್ ಈ ಏನ್ ವಿಚಾರ ಮಾತಾಡಿದೀನಿ, ಆ ಪದಗಳಿಂದ ಹರ್ಟ್ ಆಗಿದೆಯೋ ಅದನ್ನ ಇಗ್ನೋರ್ ಮಾಡೋದನ್ನ ಕಲಿತೀರಿ. ಯಾವಾಗಿದು ಸಮಯ ಕೊಟ್ಟು ಮಾತಾಡ್ತಿರ್ಬೇಕಾದ್ರೆ ನೀವು ಭಾವನೆಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಹಿಂಗೆ ಅಲ್ಲ, ಮಾತಾಡ್ದಾಗ ತಾನೇ ಗೊತ್ತಾಗತ್ತೆ. ಅಂಡ್ ನೀವು ಕೇಳ್ಬೇಕಾಗತ್ತೆ, ಡೈರೆಕ್ಟ್ ಆಗಿ ಕೂತು ಹೇಳು, ನಿನ್ ಪ್ರಕಾರ ಹೇಗಿರ್ಬೇಕು, ನಾನು ಯಾವ್ದು ಇಷ್ಟ ಆಗಲ್ಲ ನಿನ್ಗೆ, ಏನ್ ಇಷ್ಟ ಆಗತ್ತೆ, ಹೇಗ್ ಮಾತಾಡ್ಬೇಕು, ಕೆಲವೊಂದು ಪದಗಳು ಇಷ್ಟ ಆಗಲ್ವಾ, ಡ್ರೆಸ್ಸಿಂಗ್ ಹೆಂಗಿರ್ಬೇಕು, ಇದೆಲ್ಲ ಮಾತಾಡೋದ್ರ ಜೊತೆಗೆ ಒಬ್ಬಂಟಿ ದಿನ ಬರ್ದಂಗೆ ನಾನು ಇರ್ತೀನಿ, ಡೋಂಟ್ ವರಿ, ಆಲ್ವೇಸ್ ಲೈಫ್ ಟೈಮ್ ನಿನ್ ಜೊತೆ ನಾನು ಇರ್ತೀನಿ, ಈ ಒಂದು ಮಾತು ಹೇಳಿ ಸಾಕು. ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು, ಅಲ್ಲಿ ತನಕ ಇರ್ತೀವಾ ಇಲ್ವಾ ನಮಗೂ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಬಿಕಾಸ್ ವಿ ಡೋಂಟ್ ನೋ ಟುಮಾರೋ, ವಿ ಡೋಂಟ್ ನೋ ನೆಕ್ಸ್ಟ್ ಮಿನಿಟ್. ಅಂದ್ಮೇಲೆ ಈ ಕ್ಷಣಕ್ಕೆ ಅದನ್ನ ಮಾತಾಡಿ ಧೈರ್ಯ ಆದೇನೆ. ನೀವು ಅವರಿಗೆ ಒಬ್ಬಂಟಿತನ ಬರೆಸಬಾರ್ದು ಅಂತ ಹೇಳಿದ್ರೆ, ನೀವು ಆಡುವಂತ ಮಾತು, ಕೊಡುವಂತ ಕಾನ್ಫಿಡೆನ್ಸು, ಅವರೊಟ್ಟಿಗೆ ನಡ್ಕೊಳ್ಳುವಂತ ರೀತಿ ಮುಖ್ಯ ಆಗತ್ತೆ. ಇದೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ. ಏನೂ ಆಗಲ್ಲ ಕಣೆ, ಜೊತೆಗಿದ್ದೀನಿ, ಏನಾಗಲ್ಲ ಕಣೋ, ನಾನ್ ನಿನ್ ಜೊತೆಗಿದ್ದೀನಿ, ಏನೇ ಪ್ರಾಬ್ಲಮ್ ಬರ್ಲಿ ಈ ಲೈಫ್ನ ಹಿಂಗೆ ತಗೊಂಡೋಗೋಣ. ಐ ಆಮ್ ದೇರ್ ವಿತ್ ಯು, ಡೋಂಟ್ ವರಿ. ಏನು ಆಗಲ್ಲ, ಹಬ್ಬ ಅಂದ್ರೆ ಸೋಲ್ತೀವಿ ನಾವು, ಇನ್ನೇನು ಆಗಲ್ಲ. ಕೆಲಸ ಮಾಡ್ಬೇಕಾದ್ರೂ ಎಲ್ಲ ಒಂದ್ ಕಡೆ ಸೋತಾಗ ಧೈರ್ಯ ಕೊಡಿ, ಏನೋ ಮಾಡೋಣ. ಸ್ವಾರ್ಥಿಗಳಾಗ್ಬೇಡಿ, ನಿಸ್ವಾರ್ಥಿಗಳಾಗ್ರಿ. ಅದು ಬೇಕಾಗಿರೋ ಧೈರ್ಯಕ್ಕೆ. ಒಂದು ಸಂಬಂಧಕ್ಕೆ ಸ್ವಾರ್ಥಿಗಳು ಬೇಕಾಗಿಲ್ಲ, ನಿಸ್ವಾರ್ಥಿಗಳು ಬೇಕಾಗತ್ತೆ. ಹುಡುಗನ ಎಲ್ಲ ಕಳ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿನಲ್ಲಿ ಹೆಣ್ಣು ಸಾಥ್ ಕೊಡ್ತಾಳಲ್ಲ, ತಗೋ ಓಲೆ ಎಡ ಇಟ್ಬಿಟ್ಟು ನಿಲ್ಲು, ಕೆಲಸ ಮಾಡೋಣ, ನಾನು ನಿಲ್ತೀನಿ ಅಂದ್ರೆ ಆ ಜೀವನ ಕಟ್ಕೊಳ್ಳೋಣ. ಆಸ್ತಿ ಐಶ್ವರ್ಯ ಬಂದ್ಮೇಲೆ, ಗಂಡ ಆದಂತವನು ಅಥವಾ ಲವರ್ ಆದಂತವನು ಎಲ್ಲ ಬಂದ್ಮೇಲೆ ಹೆಂಡತಿನ ಮರಿಬಾರ್ದು. ಏನು ಇಲ್ದಿರ್ಬೇಕಾದ್ರೆ ಹೆಂಡತಿ ಏನ್ ಜೊತೆಯಾಗಿ ನಿಂತಿದ್ರು, ಅದೇ ತರ ಜೊತೆಗಿರೋ ವ್ಯಕ್ತಿ ಗಂಡ ಅಥವಾ ಲವ್ವರ್ ಅವನು ನಿಲ್ಬೇಕು. ನಾನು ಇದೀನಿ ಕಣೆ, ಏನಾಗಿಲ್ಲ, ಆ ಪ್ರೀತಿನ ಕೊಡ್ಬೇಕು. ಏನೇನೆಲ್ಲ ಪ್ರಾಬ್ಲಮ್ ಅನುಭವಿಸಿದಿರಿ, ಈಗ ಚೆನ್ನಾಗಿರೋ ಅಂದ್ರೆ ಇದಕ್ಕೆ ಮ್ಯೂಚುವಲ್ ಗಿವ್ ಅಂಡ್ ಟೇಕ್ ಅಂತ ಹೇಳ್ತೀವಿ. ಒಬ್ರಿಗೊಬ್ರು ಇಬ್ರು ಸ್ಯಾಕ್ರಿಫೈಸ್ ಮಾಡಿ ಇಬ್ರು ನಿಲ್ಬೇಕು ಆ ಜೀವನದಲ್ಲಿ, ನನ್ನ ಪ್ರಕಾರ. ಇಲ್ಲ ಅಂದ್ರೆ ಐ ಥಿಂಕ್ ಸುಳ್ಳು ಅನ್ಸ್ಬಿಡತ್ತೆ, ನೀವು ನಾಟಕ ಮಾಡ್ತಿದ್ದೆ ಅಂತ ಆಗ್ಬಿಡತ್ತೆ. ಜೀವನ ಕಟ್ಸ್ಕೊ ನನ್ ಪ್ರಕಾರ ಸೆಟಲ್ ಆಗಿರೋರ್ ಮದ್ವೆ ಆಗೋದಕ್ಕಿಂತ ಏನಂದ್ರೆ ಇಬ್ರು ಆ ಜೀವನ ಅರ್ಥ ಮಾಡ್ಕೊಂಡು ಇಬ್ರು ನಿಲ್ಬೇಕಾಗತ್ತೆ. ಆವಾಗ ಒಂದು ಲೈಫಿಗೆ ಒಂದು, ಬಿಕಾಸ್ ಎಲ್ಲಾ ಸೆಟ್ ಆದ್ಮೇಲೆ ನೀವು ಸಪೋಸ್ ಏನಾದ್ರು ಮಾಡಿದ್ರೆ ಐ ಥಿಂಕ್ ಇಟ್ಸ್ ರಾಂಗ್ ಆಗ್ಬಿಡತ್ತೆ.